ಅಯ್ಯೋ ದೇವ್ರೆ, ಕಾಡಲ್ಲಿ ನೀರು ತುಂಬೋದಕ್ಕೆ ಶುರುವಾಯ್ತು. ತುಂಬಾ ಗಾಳಿ ಬಂದ್ರೆ ನನ್ನ ಮಗುನ ಹೆಂಗ್ ಕಾಪಾಡೋದು? ಅಯ್ಯೋ ದೇವ್ರೆ, ಕೋತಿ ಅನ್ನ ಕೊಡಕ್ ಕಾಣಿಸ್ತಿಲ್ಲ. ಅನ್ನ ಎಲ್ಲೋದ್ರು ಏನೋ, ನನಗೆ ತುಂಬಾ ಭಯ ಆಗ್ತಿದೆ. ಇಲ್ಲ, ನನ್ನ ಮಗು. ಒಂದಿನ ಬೆಳಗ್ಗೆ ಸರಿಯಾದ ಗುಡುಗು ಮತ್ತೆ ಮಿಂಚು ಬಂದ ಕಾರಣದಿಂದ ಕಾಡಲ್ಲಿ ನಿದ್ದೆ ಮಾಡ್ತಿರುವ ಜಂತುಗಳು ನಿದ್ದೆಯಿಂದ ಎದ್ದೊಳುತ್ತೆ. ಆ ಗುಡುಗು ಎಷ್ಟು ಭಯಂಕರವಾಗಿರುತ್ತಂದ್ರೆ ಯಾವುದೋ ಒಂದು ಭಯಂಕರವಾದ ತುಫಾನ್ ಬರುತ್ತೆ ಅಂತ ಅನ್ಕೋತಾರೆ. ದೊಡ್ಡ ಸುಂಟರ್ ಗಾಳಿ ಬರುತ್ತೆ ಅಂತ ಅನ್ಸುತ್ತೆ. ಆಗ ದಪ್ಪ ಬಪ್ಪಾಯಿ ಹೇಳುತ್ತೆ, ನೀವು ಚಿಂತೆ ಮಾಡಬೇಡಿ, ನಾ ಇರ್ಬೇಕಾದ್ರೆ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಹಂಗಂತ ಹೇಳಿ ದಪ್ಪ ಬಪ್ಪಾಯಿ ಅದರ ಹೊಟ್ಟೆನ ಸೀಳ್ಸಿ ತೋರಿಸುತ್ತೆ. ಇಲ್ಲಿ ನೋಡಿ, ನೆಲದಲ್ಲಿ ಎಲ್ಲೆಲ್ಲಿ ನನ್ನ ಬೀಜ ಇರುತ್ತೋ ಅಲ್ಲಿ ಥಂಡಿನೇ ಆಗೋದಿಲ್ಲ. ಹೋಗಿ ಇದನ್ನ ಸರಿಯಾಗಿ ಹಾಕಿ. ಹಂಗಂತ ಹೇಳಿದ ತಕ್ಷಣ ಕೊಕ್ಕರೆ ಅದರ ಕಾಲಿಂದ ಅಲ್ಲಿರುವ ಎಲ್ಲಾ ಬೀಜಗಳನ್ನ ಎತ್ಕೊಂಡು ಅಲ್ಲಿಂದ ಹೋಗುತ್ತೆ. ಆಮೇಲೆ ಕಾಡಿನಲ್ಲಿ ಒಂದೊಂದು ಜಾಗದಲ್ಲಿ ಆ ಬೀಜಗಳನ್ನ ಹಾಕುತ್ತೆ. ಇದೇ ರೀತಿ ಕಾಡಲ್ಲಿ ಇರುವ ಮ್ಯಾಕ್ಸಿಮಮ್ ಸ್ಥಳವನ್ನು ಅದು ಕವರ್ ಮಾಡ್ಬಿಡುತ್ತೆ. ಮಳೆ ತುಂಬಾ ಭಯಂಕರವಾಗಿರುತ್ತೆ. ಜಂತುಗಳು ಅದನ್ನ ನೋಡಿ ಭಯ ಪಡ್ತವೆ. ಆದ್ರೆ ಅವ್ರು ಗಮನಿಸ್ತಾರೆ, ಮಳೆ ಎಲ್ಲ ಬಂದಿರುವ ಜಾಗದಲ್ಲಿ ಆ ನೀರು ಹನಿಗಳು ಎಲ್ಲಾನು ಡ್ರೈ ಆಗ್ತಾ ಹೋಗ್ತಿತ್ತು. ಅದನ್ನು ನೋಡಿ ಜಂತುಗಳು ಸಂತೋಷದಿಂದ ಆ ಮಳೆಯಲ್ಲಿ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡೋದ್ ಪ್ರಾರಂಭಿಸ್ತಾರೆ. ಅಲ್ಲೇ ಇನ್ನೊಂದು ಕಡೆ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾನೇ ಕಷ್ಟಪಡ್ತಿತ್ತು. ಅಲ್ಲಿ ಟೀನು ಅಂತ ಒಂದು ಪಕ್ಷಿ ಇರುತ್ತೆ. ಅದಕ್ಕೆ ಒಂದು ಚಿಕ್ಕ ಮಗು ಇರುತ್ತೆ. ಅದಕ್ಕೆ ಮಾತಾಡಕ್ಕೆ ಕೂಡ ಬರೋದಿಲ್ಲ. ಅಯ್ಯೋ ದೇವ್ರೆ, ಕಾಡಲ್ಲಿ ನೀರು ತುಂಬೋದಕ್ಕೆ ಶುರುವಾಯ್ತು. ತುಂಬಾ ಗಾಳಿ ಬಂದ್ರೆ ನನ್ನ ಮಗುನ ಹೆಂಗ್ ಕಾಪಾಡೋದು? ಅಯ್ಯೋ ದೇವ್ರೆ, ಕೋತಿ ಅನ್ನ ಕೊಡಕ್ ಕಾಣಿಸ್ತಿಲ್ಲ. ಅನ್ನ ಎಲ್ಲೋದ್ರು ಏನೋ, ನನಗೆ ತುಂಬಾ ಭಯ ಆಗ್ತಿದೆ. ಗಾಳಿ ತುಂಬಾ ಜೋರಾಗಿ ಬರಕ್ಕೆ ಶುರುವಾಗತ್ತೆ. ಆ ಮರ ಕೂಡ ಅಲ್ಲಾಡಕ್ಕೆ ಶುರುವಾಗತ್ತೆ. ಆಮೇಲೆ ಆ ಗೂಡು ಕೆಳಗಡೆ ಬಿದ್ಬಿಡುತ್ತೆ. ಇಲ್ಲ, ನನ್ನ ಮಗು. ಅದ್ರ ಹಿಂದ್ಗಡೆನೆ ಅದು ಹಾರ್ಕೊಂಡು ಹೋಗಕ್ ಶುರು ಮಾಡುತ್ತೆ. ಆದ್ರೆ ಜೋರಾಗಿ ಗಾಳಿ ಬಂದಿದ್ದರಿಂದ ಅದಕ್ಕೆ ಹಾರಕ್ಕೆ ಆಗೋದಿಲ್ಲ. ಗೂಡಿನ ಸಮೇತವಾಗಿ ಆ ಚಿಕ್ಕ ಹಕ್ಕಿ ಕೂಡ ನೀರಲ್ಲಿ ಒಡ್ಕೊಂಡು ಹೋಗುತ್ತೆ. ಅದು ಮಾತ್ರ ಅಲ್ಲದೆ ಏನ್ ನಡೀತಿದೆ ಅಂತ ಆ ಮಗು ಕೂಡ ಗೊತ್ತಿಲ್ಲ. ಅದಕ್ಕೆ ಮಾತಾಡಕ್ಕೂ ಬರಲ್ಲ. ನೀರಲ್ಲಿ ಒಡ್ಕೊಂಡು ಹೋಗೋದು, ಈ ಮಳೆ, ಇದು ಎಲ್ಲಾನು ಅದಕ್ಕೆ ಒಂದು ಮಜಾ ಅನ್ಸ್ತಿತ್ತು. ಇನ್ನೊಂದು ಕಡೆ ಅದ್ರ ತಾಯಿ ತುಂಬಾನೇ ಪಾಪ ಅಳ್ತಾ ಇತ್ತು. ಈ ತುಫಾನ್ ಹೆಂಗಾದ್ರೂ ನಿಂತೋಗ್ಬೇಕು ಅಂತ ಬೇಡ್ಕೋತಾ ಇತ್ತು. ಆಮೇಲೆ ಆ ಪಕ್ಷಿ ನೀರಲ್ಲಿ ಹೊಡ್ಕೊಂಡು ನದಿ ಹತ್ರ ಬರುತ್ತೆ. ಆ ನದಿಗೆ ಇನ್ನೊಂದು ಕಡೆ ದಪ್ಪ ಪಪ್ಪಾಯಿಯ ಕಾಡಿತ್ತು. ಅಲ್ಲೇನೋ ಮಳೆ ಬರ್ತಿತ್ತು. ಆದ್ರೆ ಆ ಭೂಮಿ ಪೂರ್ತಿಯಾಗಿ ಡ್ರೈ ಆಗಿತ್ತು. ಸರಿ, ನೀವು ಸ್ನಾನ ಮಾಡಿ ಎಂಜಾಯ್ ಮಾಡಿ. ನಾನು ಸ್ವಲ್ಪ ನೀರು ಕುಡ್ಕೊಂಡ್ ಬರ್ತೀನಿ. ಬೇಗ ಬಾ. ಹಂಗಂತೇಳಿ ಕೊಕ್ಕರೆ ನೀರ್ ಕುಡ್ಬಿಟ್ ಬರೋಣ ಅಂತ ಹೋಗುತ್ತೆ. ಆ ನದಿಯ ತುದಿಯಲ್ಲಿ ನೀರು ಕೆಳಗಡೆ ಬೀಳುವ ಜಾಗದಲ್ಲಿ ಆ ಪಕ್ಷಿ ನೀರಲ್ಲಿ ಹೊಡ್ಕೊಂಡೋಗ್ತಿತ್ತು. ಅದನ್ನ ಕೊಕ್ಕರೆ ನೋಡುತ್ತೆ. ಇಲ್ಲ, ಆ ಪಕ್ಷಿನ ನೋಡಿದ ತಕ್ಷಣ ಕೊಕ್ಕರೆ ಕಾಲಲ್ಲಿ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಖಾಲಿಯಾಗಿರುವ ಆ ಗೂಡು ಮಾತ್ರ ನೀರಿಂದ ಕೆಳಗಡೆ ಬೀಳುತ್ತೆ. ದಪ್ಪ ಬಪ್ಪಾಯಿ ಇರುವ ಜಾಗದಲ್ಲಿ ಅವರ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ. ಕೊಕ್ಕರೆ ಅಲ್ಲಿಗೆ ಈ ಮಗುನ ಎತ್ಕೊಂಡು ಹೋಗುತ್ತೆ. ಅರೆ ಕೊಕ್ಕರೆ, ಈ ಮಗು ನಿಂಗೆ ಎಲ್ಲಿಂದ ಸಿಕ್ತು? ಇದು ತುಂಬಾ ಕ್ಯೂಟ್ ಆಗಿದೆ. ಆ ಪಕ್ಷಿಗಳಿಗೆ ಈ ಜಂತುಗಳನ್ನೆಲ್ಲ ನೋಡಿ ಅದೇನೋ ಒಂಥರ ಹೊಸ ಅನುಭವ ಅನಿಸ್ತಿತ್ತು. ಯಾಕಂದ್ರೆ ಇದಕ್ ಮುಂಚೆ ಅದು ಯಾವ ಜಂತುಗಳನ್ನು ನೋಡೇ ಇರ್ಲಿಲ್ಲ. ಇದು ನದಿಯಲ್ಲಿ ತೇಲ್ತಾ ಹೋಗ್ತಿತ್ತು. ಜಲಪಾತ ಬರೋ ಅಷ್ಟೊತ್ತಿಗೆ ನಾನು ಈ ಮಗುವನ್ನ ನೋಡ್ಬಿಟ್ಟೆ, ಹಾಗೆ ಕಾಪಾಡ್ದೆ. ಇದನ್ನ ನನ್ನ ಮಗು ರೀತಿ ಇವತ್ತು ಸಾಕ್ತೀನಿ. ಎಲ್ಲಾ ಜಂತುಗಳು ಆ ಕೊಕ್ಕಿನ ಒಳ್ಳೆ ಮನಸ್ಸು ನೋಡಿ ಸಂತೋಷ ಪಡುತ್ತವೆ. ಅವತ್ತಿಂದ ಕೊಕ್ಕು ಆ ಮಗುನ ತುಂಬಾನೇ ಚೆನ್ನಾಗಿ ನೋಡ್ಕೋತಿತ್ತು. ಸ್ವಲ್ಪ ದಿನದ ನಂತರ ಆ ಮಗು ಮಾತಾಡಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಹೆಸರು ಮುನ್ನು ಅಂತ ಇಡ್ತಾರೆ. ಒಂದಿನ ಕೊಕ್ಕರೆ ಮತ್ತು ಮಿನ್ನು ದಪ್ಪ ಬಪ್ಪಾಯಿಯ ನೆರಳಲ್ಲಿ ಕುತ್ಕೊಂಡಿರುತ್ತದೆ. ಆಗ ಮುನ್ನುನ ದೃಷ್ಟಿ ಒಂದು ಪಕ್ಷಿ ಮೇಲೆ ಬೀಳುತ್ತೆ. ಆ ಪಕ್ಷಿ ನೋಡೋದಕ್ಕೆ ಮಿನ್ನು ತರನೇ ಇರುತ್ತೆ. ಅದು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಿರುತ್ತೆ. ಕೊಕ್ಕರೆ ಮೇಲೆಯಿಂದ ಎದ್ದು ಅಲ್ಲಿಂದ ಹಾರ್ಕೊಂಡು ಹೋಗುತ್ತೆ. ಆಮೇಲೆ ಆ ಪಕ್ಷಿ ಹಿಂದ್ಗಡೆನೆ ಹೋಗುತ್ತೆ. ಕೊಕ್ಕರೆಗೆ ಅದನ್ನ ನೋಡಿ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಮುನ್ನು, ಎಲ್ಲಿ ಹೋಗ್ತಾ ಇದೀಯಾ? ಆಗ ಮುನ್ನು ಹಾರ್ತಾ ಇರುವ ಆ ಪಕ್ಷಿನ ನೋಡುತ್ತೆ. ಆ ಪಕ್ಷಿ ಅದನ್ನ ತಿರುಗಿ ಕೂಡ ನೋಡಿಲ್ಲ.
ಆದ್ರೆ ಕೆಳಗಡೆ ನೋಡ್ದಾಗ ಪಾಪ ಕೊಕ್ಕರೆ ಅಳ್ತಾ ನಿಂತಿರುತ್ತೆ. ಅದು ತಕ್ಷಣ ಅಲ್ಲಿಂದ ಹಾರ್ಕೊಂಡು ಕೊಕ್ಕರೆ ಹತ್ರ ಬಂದ್ಬಿಡುತ್ತೆ. ಅವರಿಬ್ರು ಹಗ್ ಮಾಡ್ಕೋತಾರೆ. ನನ್ ಬಿಟ್ಟು ಎಲ್ಲಿಗೂ ಹೋಗ್ಬೇಡ, ನನ್ನ ಕುಟುಂಬ ನೀನೇ ಮುನ್ನು. ಮುನ್ನು ಆಕಾಶದಲ್ಲಿ ಹಾರ್ತಾ ಇರುವ ಆ ಪಕ್ಷಿಯನ್ನು ನೋಡುತ್ತೆ. ಅದು ತುಂಬಾ ವೇಗವಾಗಿ ಹಾರ್ಕೊಂಡು ಹೋಗ್ಬಿಡುತ್ತೆ. ಮಾರನೇ ದಿನ ಕಾಡಿಗೆ ಹದ್ದು ಒಂದು ಬರುತ್ತೆ. ಅರೆ ವಾ, ನಿಮ್ ಕಾಡು ತುಂಬಾ ಚೆನ್ನಾಗಿದೆ. ಇಲ್ಲಿ ನೆಲ ಕೂಡ ಒದ್ದೆಯಾಗಿದೆ. ನಮ್ಮ ಕಾಡಿನ ಅವಸ್ಥೆ ತುಂಬಾ ಹದಗೆಟ್ಟೋಗ್ಬಿಟ್ಟಿದೆ. ಎಲ್ಲ ಪ್ರಾಣಿಗಳು ಕಾಡನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಅರೆ, ಅದು ಹೇಗ್ ಸಾಧ್ಯ? ನಾನು ಈಗ್ಲೇ ಹೋಗಿ ನಿಮ್ಮ ಕಾಡನ್ನ ಪರೀಕ್ಷೆ ಮಾಡ್ತೀನಿ. ನೀನು ಕೊಕ್ಕರೆ ಆಗಿದ್ದು ಕಾಡಿನ ಪರೀಕ್ಷೆಯನ್ನ ಹೇಗ್ ಮಾಡ್ತೀಯಾ? ನನ್ನ ಬೀಜ ಇದೆಯಲ್ಲ, ನನ್ನ ಬೀಜನ ಉಪಯೋಗ ಮಾಡ್ಕೊಂಡು ಕೊಕ್ಕರೆ ಅದನ್ನ ಮಾಡುತ್ತೆ. ನೀವು ಸರಿಯಾಗಿ ಹೇಳಿದ್ರಿ ಮೋಟೆ ಪಪ್ಪಾಯ. ಕೊಕ್ಕರೆ ಬಪ್ಪಾಯಿನ ತುಂಬಾ ಸೀಜನ್ನು ಎತ್ಕೊಂಡು ಅಲ್ಲಿಂದ ಆ ಕಾಡಿಗೆ ಹೋಗುತ್ತೆ. ಹದ್ದಿನ ಕಾಡಿಗೆ ಹೋಗಿ ನೋಡುತ್ತೆ. ಅಲ್ಲಿ ತುಂಬಾನೇ ನೀರು ತುಂಬೋಗ್ಬಿಟ್ಟಿರುತ್ತೆ. ಪಾಪ ಅಲ್ಲಿರುವ ಜಂತುಗಳೆಲ್ಲ ತುಂಬಾ ಕಷ್ಟ ಪಡ್ತಿರುತ್ತೆ. ಒಬ್ಬೊಬ್ರು ಒಂದು ಜಾಗದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆಮೇಲೆ ಕೊಕ್ಕರೆ ಪಪ್ಪಾಯಿನ ಸೀಜ್ ಎತ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಹಾಕೊಂಡ್ ಹೋಗುತ್ತೆ. ಎಲ್ಲೆಲ್ಲ ಬಪ್ಪಾಯಿಯ ಸೀಡ್ಸ್ ಇರುತ್ತೋ ಅಲ್ಲೆಲ್ಲ ನೀರು ಎಲ್ಲ ಡ್ರೈ ಆಗ್ತಾ ಹೋಗುತ್ತೆ. ಅದೇ ತರ ಭೂಮಿ ಕೂಡ ಡ್ರೈ ಆಗ್ತಿತ್ತು. ಇದೇ ರೀತಿ ಅದು ಅರ್ಧ ಕಾಡನ್ನು ಸರಿ ಮಾಡ್ಬಿಡುತ್ತೆ. ಎಲ್ಲಾ ಜಂತುಗಳು ತುಂಬಾ ಸಂತೋಷವಾಗಿರುತ್ತೆ. ಆಮೇಲೆ ಕೈಯಲ್ಲಾಡಿಸಿ ಕೊಕ್ಕರೆಗೆ ಧನ್ಯವಾದ ಹೇಳ್ತಾರೆ. ಕಾಡನ್ನು ಬಿಟ್ಟು ಓಡಿ ಹೋದ ಬೇರೆ ಜಂತುಗಳು ಎಲ್ಲಾನು ಕಾಡಿಗೆ ರಿಟರ್ನ್ ಬಂದ್ಬಿಡುತ್ತೆ. ಕೊಕ್ಕರೆಗೆ ಕಾಡಲ್ಲಿ ಯಾರೋ ಅಳ್ತಾ ಇರುವ ಶಬ್ದ ಕೇಳಿಸುತ್ತೆ. ಆಗ ಕೊಕ್ಕರೆ ನೋಡುತ್ತೆ, ಅಲ್ಲೊಂದ್ ಪಕ್ಷಿ ಕುತ್ಕೊಂಡು ಅಳ್ತಾ ಇರುತ್ತೆ. ಆ ಪಕ್ಷಿ ನೋಡೋದಕ್ಕೆ ಅದರ ಮುನ್ನು ತರನೇ ಕಾಣಿಸ್ತಿತ್ತು. ಆಮೇಲೆ ಆ ಪಕ್ಷಿ ಹತ್ರ ಕೊಕ್ಕರೆ ಹೋಗಿ ಹೀಗಂತ ಕೇಳುತ್ತೆ. ಏನಾಯ್ತು ಹಕ್ಕಿ? ನೀನೆಲ್ಲ ನಾನು ನಿಮ್ಮ ಕಾಡಿಂದ ತೆಗ್ದ್ಬಿಟ್ಟೆ ತಾನೆ? ಏನಕ್ಕೆ ಅಳ್ತಾ ಇದೀಯಾ? ಕಾಡಿನ ತೂಫಾನೇನೋ ನೀನು ಸರಿ ಮಾಡ್ಬಿಟ್ಟೆ. ಆದ್ರೆ ಕಳೆದೋದ ನನ್ನ ಮಗುನ ಯಾರ್ ಕರ್ಕೊಂಡ್ ಬರ್ತಾರೆ? ಅದು ನನ್ನ ಜೀವನದಲ್ಲಿ ಬಂದಿರುವ ಒಂದು ದೊಡ್ಡ ತೂಫಾನು. ಅವನು ನೀರಲ್ಲಿ ಹೊಡ್ಕೊಂಡ್ ಹೋಗ್ಬಿಟ್ಟ. ಇಷ್ಟೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ. ನನ್ಗೆ ಅವನ್ ಬಿಟ್ರೆ ಯಾರೂ ಇಲ್ಲ. ಜೀವಂತವಾಗಿದ್ದಾನೋ ಇಲ್ವೋ ಅಂತಾನೂ ನನಗ್ ಗೊತ್ತಿಲ್ಲ. ಕೊಕ್ಕರೆಗೆ ಮುನ್ನು ಅಂದ್ರೆ ತುಂಬಾ ತುಂಬಾ ಇಷ್ಟ. ಆದ್ರೂ ಅವರ ತಾಯಿ ಅಳ್ತಾ ಇರೋದನ್ನ ನೋಡಿ ಪಾಪ ಅದ್ ಕೈಯಲ್ಲಿ ತಡ್ಕೊಳಕ್ಕಾಗಿಲ್ಲ. ನಿನ್ ಮಗುವನ್ನ ನಾನು ನೋಡಿದೀನಿ. ಈಗ ಅದು ಮಾತಾಡ್ತಾ ಇದೆ. ಏನು ನಿಜ ಹೇಳ್ತಿದ್ಯಾ? ನಿಜವಾಗ್ಲೂ ನನ್ನ ಕರ್ಕೊಂಡ್ ಹೋಗ್ತೀಯಾ? ದಯವಿಟ್ಟು ನನ್ ಮಗು ಹತ್ರ ನನ್ ಕರ್ಕೊಂಡ್ ಹೋಗು. ಹಾ, ನನ್ ಜೊತೆ ಬಾ. ಪಕ್ಷಿನ ಕರ್ಕೊಂಡು ಆ ಕೊಕ್ಕರೆ ಕಾಡಿಗೆ ಹೋಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಮುನ್ನು ಕೂಡ ಕುತ್ಕೊಂಡಿರುತ್ತೆ. ಮುನ್ನು, ನೀನ್ ನೋಡಕ್ ಯಾರೋ ಬಂದ್ಯಾರ ನೋಡು. ಆಗ ಮುನ್ನು ನೋಡುತ್ತೆ. ಮುನ್ನುನ ತಾಯಿ ಅದನ್ನ ನೋಡಿ ತುಂಬಾನೇ ಅಳಕ್ ಶುರು ಮಾಡುತ್ತೆ. ಅಯ್ಯೋ ನನ್ನ ಪುಟ್ಟ ಮಗುವೆ, ನಿನ್ನ ಎಲ್ಲೆಲ್ಲ ಹುಡುಕ್ತೆ ಗೊತ್ತಾ? ಬಾ, ಅಮ್ಮ ಹತ್ರ ಬಾರೋ ಬಾ. ಮುನ್ನು ಕೂಡ ಓಡಿ ಹೋಗಿ ಅವ್ರ ಅಮ್ಮನ್ನ ಅಪ್ಕೊಳ್ಳುತ್ತೆ. ತುಂಬಾನೇ ಸಂತೋಷ ಪಡ್ತಾರೆ ಅವರಿಬ್ರು. ಪಕ್ಷಿ ತಾಯಿ ಸೇರಿದ್ದನ್ನ ನೋಡಿ ಸಂತೋಷ ಪಡ್ತಾರೆ. ಬಾ ಮಗನೇ, ನಾವಿಬ್ರು ನಮ್ಮನೆಗೆ ಹೋಗೋಣ. ನಮ್ಮ ಹೊಸ ಗೂಡನ್ನು ಕಟ್ಕೊಂಡು ಸಂತೋಷವಾಗಿರೋಣ. ಅದನ್ನ ಕೇಳಿದ ತಕ್ಷಣ ಮೀನು ಅಲ್ಲೇ ಇರುವ ಕೊಕ್ಕರೆನ ನೋಡುತ್ತೆ. ಪಾಪ ಕೊಕ್ಕರೆ ಅಳ್ತಾ ಇರುತ್ತೆ. ಆಗ ಮುನ್ನುಗೆ ಒಂದ್ ವಿಷಯ ಜ್ಞಾಪಕ ಬರುತ್ತೆ. ನನ್ ಬಿಟ್ಟು ಎಲ್ಲಿಗೂ ಹೋಗ್ಬೇಡ, ನನ್ನ ಕುಟುಂಬ ನೀನೇನೆ. ಅಮ್ಮ, ನೀವು ನನ್ನ ಹೆತ್ತವರು. ನಿಮ್ಗೆ ನಾನಂದ್ರೆ ತುಂಬಾ ಇಷ್ಟ. ಆದ್ರೆ ಕೊಕ್ಕರೆ ಅಂಕಲ್ಗೆ ನಾನ್ ಸಿಕ್ಮೇಲೆ ಅಂಕಲ್ ಅವ್ರು ನನ್ನ ಪ್ರೀತಿಯಿಂದ ಬೆಳೆಸಿದ್ರು. ಅವ್ರಿಲ್ಲ ಅಂದ್ರೆ ನನ್ ಕೈಲಿ ಇರಕ್ಕಾಗಲ್ಲ. ನೀನು ಕೂಡ ಇಲ್ಲೇ ಇರ್ಬೋದಲ್ವಾ? ಖಂಡಿತ ಇರ್ಬೋದು ಪುಟ್ಟ. ನಿನ್ನ ಕೊಕ್ಕರೆ ಅಂಕಲಿಂದ ನಾನ್ ನಿನ್ನ ಬೇರೆ ಮಾಡೋದಿಲ್ಲ. ಅದನ್ ಕೇಳಿಸ್ಕೊಂಡು ಕೊಕ್ಕರೆ ತುಂಬಾ ಸಂತೋಷ ಪಡುತ್ತೆ. ಮುನ್ನು ಓಡೋಗಿ ಕೊಕ್ಕರೆನ ಹಗ್ ಮಾಡ್ಕೊಳ್ಳುತ್ತೆ. ಮತ್ತೆ ಎಲ್ಲಾರು ಕ್ಲಾಪ್ ಮಾಡಕ್ಕೆ ಶುರು ಮಾಡ್ತಾರೆ. ತುಂಬಾ ಒಳ್ಳೇದಾಯ್ತು. ಈಗ ಮುನ್ನು ಅಮ್ಮ ಕೂಡ ನಮ್ ಜೊತೆಗೆ ಇರ್ತಾರೆ. ಡ್ರೀಮ್ ಲ್ಯಾಂಡ್ ಕಾಡಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಆ ದಿನ ಬಿಸಿಲಿರ್ಲಿಲ್ಲ. ತುಂಬಾ ತಣ್ಣಗೆ ಗಾಳಿ ಬರ್ತಿತ್ತು. ಅರೆ ವಾ, ಇವತ್ತು ವಾತಾವರಣ ಎಷ್ಟು ಚೆನ್ನಾಗಿದೆ. 50 ಡಿಗ್ರಿಯ ಬಿಸಿಲನ್ನು ಅನುಭವಿಸಿದ ನಂತರ ಇವತ್ತು ತುಂಬಾ ನೆಮ್ಮದಿಯಾಗಿದೆ, ತುಂಬಾ ಸಂತೋಷವಾಗಿದೆ. ಕಾಡಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಸಂತೋಷವಾಗಿರುತ್ತೆ. ಆದ್ರೆ ಸೋನು ಮಾತ್ರ ತುಂಬಾನೇ ಬೇಜಾರಾಗಿರುತ್ತೆ. ಈಗ್ಲೂ ಇಷ್ಟು ಮೋಡ ಮತ್ತೆ ಚಳಿನ, ಮತ್ತೆ ಮಳೆ ಬಂದ್ರೆ ಏನಾಗುತ್ತೋ? ಹಂಗಂತ ಯೋಚನೆ ಮಾಡಿ ಟೀನು ಪಕ್ಷಿ ಹತ್ರ ಅದು ಹೋಗುತ್ತೆ.
ಅರೆಯೋ ಟೀನು ಹಕ್ಕಿ, ಮನೇಲೇನಾದ್ರೂ ತಿನ್ನಕ್ಕಿದ್ಯಾ? ಆಕ್ಚುಲಿ ನನ್ನ ರೆಕ್ಕೆಗೆ ನೋವಾಗಿದೆ, ಹಾಗೆ ಆಹಾರ ಹುಡ್ಕೊಂಡೋಗೋಕಾಗ್ತಿಲ್ಲ. ಕ್ಷಮಿಸಿ ಪಾರಿವಾಳ ಅಣ್ಣ, ನಾವು ಬರೀ ನಮ್ಗೆ ಮತ್ತೆ ನಮ್ಮ ಮಕ್ಕಳಿಗೆ ಮಾತ್ರ ಆಹಾರ ಹುಡುಕೊಂಡ್ ತರ್ತೀವಿ, ಮತ್ತೆ ಅವತ್ತಿನ ದಿನ ಅದನ್ನ ತಿಂದು ಮಲ್ಕೋತೀವಿ. ಅದ್ರ ಅರ್ಥ ನಿಮಗೆ ಒಂದಿನಕ್ಕಾಗೋಷ್ಟು ಮಾತ್ರ ತರ್ತೀಯಾ? ಮತ್ತೆ ಅದಾದ ನಂತರ ನಾಳೆಗೇನೂ ತರಲ್ವಾ ನೀನು? ಅರೆ ಸೋನು, ಯಾಕೆ ನನ್ನ ಹೆಂಡ್ತಿಗೆ ಟೆನ್ಷನ್ ಕೊಡ್ತಿದ್ಯಾ? ನಾಳೆದು ನಾಳೆ ನೋಡೋಣ, ಇವತ್ತು ನೋಡಿದ್ರೆ ತಲೆ ತಿರುಗುತ್ತೆ ಮತ್ತೆ ಮಲ್ಗಲ್ಲ. ಹಾ. ಸೋನು ಮತ್ತೆ ಏನು ಹೇಳೋದೇ ಇಲ್ಲ. ಆಮೇಲೆ ಚಿಂಕಿ ಮೇನ ಹತ್ರ ಹೋಗುತ್ತೆ. ಚಿಂಕಿ ಅಕ್ಕ, ತುಂಬಾ ಹೊಟ್ಟೆ ಹಸಿತಿದೆ, ತಿನ್ನಕ್ಕೇನಾದ್ರೂ ಇದ್ರೆ ಕೊಡ್ತೀಯಾ? ಪಾರಿವಾಳ ಅಣ್ಣ, ಮುಂಚೆನೆ ಬಂದಿದ್ರೆ ನಮ್ ಜೊತೆನೆ ನಿಮ್ಗೆ ಸ್ವಲ್ಪ ಆಹಾರ ಕೊಡ್ತಿದ್ವಿ, ಆದ್ರೆ ಈಗ ನಾವೆಲ್ಲರೂ ತಂದ ಆಹಾರ ತಿಂದು ಮುಗಿಸ್ಬಿಟ್ವಿ. ಅದನ್ ಕೇಳಿಸ್ಕೊಂಡು ಅದು ಮುಂದೆ ಹೋಗ್ಬಿಡುತ್ತೆ. ಈ ರೀತಿ ಅದು ಎಲ್ಲಾ ಮನೆಗಳಿಗೂ ಹೋಗುತ್ತೆ. ಅದಕ್ಕೆ ಯಾರು ನಾಳೆ ಬಗ್ಗೆ ಯೋಚನೆ ಮಾಡುವಂತಹ ಪಕ್ಷಿಗಳು ಅದಕ್ಕೆ ಸಿಕ್ಕೇ ಇಲ್ಲ. ಅದಕ್ಕೆ ಅದು ತುಂಬಾ ಬೇಜಾರ್ ಮಾಡ್ಕೊಂಡು ನದಿಯ ಬಳಿ ಬಂದು ಕುತ್ಕೊಂಡು ಯೋಚನೆ ಮಾಡಕ್ ಶುರು ಮಾಡುತ್ತೆ. ಅಲ್ಲ, ಕಾಡಲ್ಲಿ ಮಳೆ ಬಂದ್ರೆ ಆಗ ಇವ್ರಿಗೆ ಹೊರಗೋಗೋಕಾಗ್ದಿದ್ರೆ ಮತ್ತೆ ಏನ್ ತಿಂತಾರೆ ಇವರೆಲ್ಲ? ಇವರಂತೂ ನಾಳೆ ಟೆನ್ಷನೇ ಮಾಡಲ್ಲ. ಹೀಗಾದ್ರೆ ನಮ್ಮ ಕಾಡಂತೂ ಹೊಟ್ಟೆಗೆ ತಿಂದೇನೆ ಸತ್ತೋಗುತ್ತೆ ಮಳೆಗೆ. ಮತ್ ನಾನೊಬ್ನೇ ಏನ್ ಮಾಡ್ಲಿ? ಅದರ ಮನಸ್ಸಲ್ಲಿ ಇದೇ ಪ್ರಶ್ನೆ ಓಡ್ತಾ ಇರುತ್ತೆ. ತುಂಬಾ ಹೊತ್ತು ಅದು ಅಲ್ಲೇ ಕುತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ. ಸಡನ್ ಆಗಿ ಅದ್ರ ಮುಂದೆ ಒಂದು ದೇವತೆ ಬರ್ತಾಳೆ. ಸೋನು ಪಾರಿವಾಳ, ನೀನ್ ಯಾಕೆ ಅಷ್ಟು ಬೇಜಾರಾಗಿದೀಯಾ? ಅರೆ, ನೀವಂತೂ ಯಾರೋ ದೇವ್ರ ಕಾಣ್ತೀರಾ. ನಮಸ್ತೆ ದೇವಿ. ನೀನು ಬೇಜಾರಾಗ್ತಿರೋದು ನನಗೆ ಕೇಳಿಸ್ತಿತ್ತು. ನೀನು ಬೇಜಾರ್ ಮಾಡ್ಕೊಂಡಿರೋದನ್ನ ಕೇಳಿಸ್ಕೊಂಡು ನನ್ ಕೈಲಿ ಇಲ್ಲಿ ಬರಕ್ಕಾಗ್ದೇ ಇರಕ್ಕಾಗ್ಲಿಲ್ಲ. ಹೇಳು, ನಿನ್ನ ಕಷ್ಟಕ್ಕೆ ಕಾರಣವೇನು? ತಾಯಿ, ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ಆರಾಮಾಗಿದ್ದಾವೆ. ಇನ್ನು ಕೆಲವೇ ದಿನದಲ್ಲಿ ಮಳೆ ಬರುತ್ತೆ. ಇವರಿಗದ್ರ ಟೆನ್ಷನೇ ಇಲ್ಲ. ಮಳೆಗೆ ಇವರು ಎಲ್ಲಿಗೂ ಹೋಗಕ್ಕಾಗ್ದಿದ್ರೆ ಹೊಟ್ಟೆಗೇನ್ ತಿಂತಾರೆ, ಮತ್ತೆ ಹೇಗ್ ಬದುಕಿರ್ತಾರೆ ಹೇಳಿ? ನಂಗಿದೇನೆ ತುಂಬಾ ಟೆನ್ಷನ್ ಆಗ್ತಿದೆ. ಅದನ್ ಕೇಳಿಸ್ಕೊಂಡು ದೇವತೆ ಯೋಚನೆ ಮಾಡ್ಕೊಂಡು ಹೀಗಂತಾಳೆ, ನೀನು ಇಲ್ಲಿಂದ ಹೋದ ನಂತರ ನಿನ್ನ ಮನೆ ಇರುವ ಮರದ ಮೇಲೆ ಅಲ್ಲಿ ಖಾಲಿ ಬುಟ್ಟಿ ಸಿಗುತ್ತೆ. ಖಾಲಿ ಬುಟ್ಟಿನ? ಅದ್ರಿಂದ ನನ್ನ ಸಮಸ್ಯೆ ಹೇಗ್ ಸಾಲ್ವ್ ಆಗುತ್ತೆ? ಆಮೇಲೆ ಆ ದೇವಿ ಸೋನು ಪಾರಿವಾಳನ ಕಿವಿಯಲ್ಲಿ ಒಂದು ವಿಷಯಲ್ಲಿ ಮಾಯ ಆಗ್ತಾಳೆ. ಸೋನು ಪಾರಿವಾಳ ಆಹಾರ ಹುಡುಕೊಂಡು ಹೋಗುತ್ತೆ. ತುಂಬಾ ದೂರ ಹೋದ್ಮೇಲೆ ಅದಕ್ಕೊಂದು ಚೇಪೆಕಾಯಿ ಮರ ಸಿಗುತ್ತೆ. ದೇವ್ರ ದೊಡ್ಡವನು, ಒಂದಾದ್ರೂ ಮರ ಕಾಣಿಸ್ತು. ಆ ಮರದಿಂದ ಅದು ಚೇಪೆಕಾಯಿನ ತಿನ್ನುತ್ತೆ. ಆಮೇಲೆ ಆ ಮರದಿಂದ ಒಂದು ಎಲೆಯನ್ನು ಕಿತ್ಕೊಂಡು ಹೋಗುತ್ತೆ. ಅದು ಅದರ ಮನೆ ಕಡೆ ಬಂದಾಗ ಎಲ್ಲಾ ಪಕ್ಷಿಗಳು ಅದನ್ನ ತುಂಬಾ ವಿಚಿತ್ರವಾಗಿ ನೋಡಕ್ ಶುರು ಮಾಡ್ತವೆ. ಈ ಸೋನು ತಲೆ ಕೆಟ್ಟಿದಾನ ಹೇಗೆ? ಎಲೆನ ತಕೊಂಡೋಗ್ತಿದ್ದಾನೆ. ಪಕ್ಷಿ ಅದರ ಮರದ ಬಳಿ ಹೋಗಿದ ತಕ್ಷಣ ಅದಕ್ಕೆ ಅಲ್ಲಿ ಒಂದು ಬುಟ್ಟಿ ಕಾಣಿಸುತ್ತೆ. ಆ ಬುಟ್ಟಿಯಲ್ಲಿ ಅದು ಆ ಎಲೆಯನ್ನು ಹಾಕುತ್ತೆ. ಇದನ್ನೆಲ್ಲ ನೋಡಿ ಆ ಪಕ್ಷಿಗಳು ಆಶ್ಚರ್ಯ ಪಡ್ತವೆ. ಇದೇ ರೀತಿ ದಿನ ಸೋನು ಏನ್ ಮಾಡುತ್ತಂದ್ರೆ ಒಂದೊಂದು ಎಲೆಯನ್ನು ತಗೊಂಡ್ ಬಂದು ಆ ಬುಟ್ಟಿಯಲ್ಲಿ ಹಾಕ್ತಾ ಇರುತ್ತೆ. ಸೋನು ಹಕ್ಕಿ, ನೀನಂತೂ ಈಗ 20 ಎಲೆನ ಹಾಕಾಗಿದೆ ಅನ್ಸುತ್ತೆ. ಆದ್ರೆ ಈ ಎಲೆನ ಯಾಕೆ ಒಟ್ಟಾಗ್ತಿದ್ಯಾ? ಎಲ್ಲ ಹಕ್ಕಿಗಳ ಸರಿಯಾಗಿ ಕೇಳಿ, ಈ ಬುಟ್ಟಿನ ತುಂಬೋದು ನನ್ನೊಬ್ಬನ ಕರ್ತವ್ಯ ಅಲ್ಲ. ನೀವು ಇವತ್ತಿಂದ ಯಾವುದೇ ಫಲ ತಿಂದ್ರು ಅದರ ಎಲೆನ ಇದಕ್ಕೆ ಹಾಕ್ಬೇಕು. ಗೊತ್ತಾಯ್ತಾ ನಿಮಗೆ? ನಾನಿಲ್ಲಿ ಎಲ್ಲರಕ್ಕಿಂತ ದೊಡ್ಡವನು. ನನ್ನ ಮಾತನ್ನು ನೀವು ಕೇಳಲೇಬೇಕು. ಹಾ, ದೊಡ್ಡವನು ನೀನೆ. ತಲೆನೋ ಕೆಟ್ಟಿದೆ ನಿಂಗೆ. ಸರಿಯಾಗಾದ್ರೆ ನಿನ್ನ ಮಾತನ್ನ ನೋಡ್ತೀವಿ. ಆ ದಿನದಿಂದ ಎಲ್ಲಾ ಪಕ್ಷಿಗಳು ಯಾವ ಮರದಲ್ಲಿ ಹಣ್ಣನ್ನು ತಿಂತವೋ ಆ ಮರದ ಎಲೆಯನ್ನು ತಗೊಂಡ್ ಬಂದು ಅದ್ರಲ್ಲಿ ಹಾಕ್ತಿದ್ವು. ಗೆಳೆಯರೇ, ಈ ಮಳೆಗೆ ನಾವು ಬೇರೆ ಕಾಡಿಗೆ ಹೋಗಿ ಏನು ತಿನ್ನಕ್ ತರಕ್ಕಾಗಲ್ಲ. ನೆಲದ ಮೇಲೆ ನೀರು ತುಂಬಿದೆ, ದಾರಿನೂ ನಮಗೆ ಮಿಸ್ ಆಗುತ್ತೆ. ಸರಿಯಾಗಿ ಹೇಳ್ದೆ ನೀನು. ಈಗ ಮಳೆ ನಿಂತ ನಂತರನೇ ಏನಾದ್ರೂ ಮಾಡಕ್ಕಾಗುತ್ತೆ. ಈ ಎಲ್ಲಾ ಪಕ್ಷಿಗಳು ಕಾಯ್ತಾ ಇರ್ತವೆ, ಆದ್ರೆ ಮಳೆ ಮಾತ್ರ ನಿಲ್ಲೋ ತರನೇ ಇಲ್ಲ. ಎಲ್ಲರೂ ತುಂಬಾ ಹಸುವಿನಿಂದ ನರಳಾಡ್ತಾ ಇರ್ತಾರೆ. ಏನ್ ಮಾಡೋದಂತ ಅರ್ಥ ಆಗಲ್ಲ. ಆಗ ಸೋನು ಪಕ್ಷಿ ಕೂಡ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ. ಹೇಳಿ,
ಏನು ಟೆನ್ಷನ್ ಅಲ್ಲಿದ್ದೀರಾ ನೀವು? ನೀನು ಸರಿಯಾಗಿ ಹೇಳ್ದೆ ಸೋನು. ನಾವು ಇವತ್ತಿನ ಬಗ್ಗೆ ಮತ್ತೆ ನಾಳೆ ಬಗ್ಗೆನೂ ಆಲೋಚನೆ ಮಾಡಬೇಕಿತ್ತು. ಇವತ್ತು ನಾವೆಲ್ಲ ಹಸುವೆಯಿಂದ ಇದ್ದೀವಿ. ನಿನ್ನ ಮಾತು ಕೇಳಿದಿದ್ರೆ ನಾವೆಲ್ಲ ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ನನಗೆ ಗೊತ್ತಿತ್ತು ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಟೈಮ್ಗೆ ಅಂತ. ಹಾ, ಈಗಂತೂ ತುಂಬಾ ಟೈಮ್ ಆಯ್ತು. ಇನ್ನಂತೂ ನೀವು ಸಾಯೋದೇ ಅಷ್ಟೇ. ಅಣ್ಣ, ಈ ಸಾರಿ ನಾವೇನಾದ್ರೂ ಜೀವಂತವಾಗಿದ್ರೆ ನೀವ್ ಹೇಳೋ ಮಾತನ್ನು ಖಂಡಿತ ನಾವಿನ್ಮೇಲೆ ಕೇಳ್ತೀವಿ. ನೀವಂತೂ ಈಗ ಬದಲಾಗಿ ಆಯ್ತಲ್ವಾ? ಹಾಗಾದ್ರೆ ಇನ್ನು ನಾನು ಹೇಳ್ತೀನಿ ಆ ಬುಟ್ಟಿಲಿ ನಾನು ಯಾಕೆ ಎಲೆನಾಗ್ತಿದ್ದೆ ಅಂತ. ಎಲ್ಲ ಪಕ್ಷಿಗಳು ಸೇರಿ ಸೋನು ಜೊತೆಗೆ ಆ ಮರದ ಬಳಿ ಹೋಗ್ತವೆ. ಅಲ್ಲೋಗ್ ನೋಡಿದ ತಕ್ಷಣ ಅವರು ತುಂಬಾನೇ ಶಾಕ್ ಆಗ್ತಾರೆ. ಅವ್ರಿಗೆ ಆಶ್ಚರ್ಯವಾಗಿರುತ್ತೆ. ಅವರು ತುಂಬಾನೇ ಸಂತೋಷ ಪಡ್ತಾರೆ. ಇಷ್ಟು ದಿನದಿಂದ ಎಲೆಗಳನ್ನು ತಂದು ಸೇವ್ ಮಾಡಿಟ್ಟಿರುವ ಆ ಬುಟ್ಟಿಯಲ್ಲಿ ಅವರು ಇವತ್ತು ತುಂಬಾ ಹಣ್ಣುಗಳನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಇದೆಲ್ಲ ಹೇಗಾಯ್ತು? ಏನಿದು ವಿಚಿತ್ರ? ನನಗೇನು ಅರ್ಥನೇ ಆಗ್ತಾ ಇಲ್ಲ. ಆ ದಿನ ನಂಗೆ ಗೊತ್ತಾಯ್ತಲ್ವಾ ನಿಮಗೆ ನಾಳೆಯ ಬಗ್ಗೆ ಟೆನ್ಷನೇ ಇಲ್ಲ ಅಂತ. ನಾನು ಕೆರೆ ಹತ್ರ ಹೋಗಿ ಸುಮ್ಮನೆ ಕುತ್ಕೊಂಡಿದ್ದೆ. ಆಗ ನನ್ನ ಎದುರಿಗೆ ಒಬ್ಳು ದೇವಿ ಬಂದು ಈ ಬುಟ್ಟಿನ ನನಗ್ ಕೊಟ್ಲು. ಯಾವ ಮರದಲ್ಲಿ ನೀನು ಹಣ್ಣುಗಳನ್ನು ತಿಂತೀಯೋ ಆ ಮರದ ಎಲೆಗಳನ್ನು ತಂದು ಆ ಬುಟ್ಟಿಯಲ್ಲಿ ನೀನ್ ಹಾಕ್ಬೇಕು. ಇದೇ ರೀತಿ ನೀನು ದಿನಾ ಮಾಡ್ಬೇಕು. ಮಳೆಗಾಲ ಬಂದ ನಂತರ ಮಳೆಯ ಹನಿಗಳು ಬುಟ್ಟಿಯ ಎಲೆ ಮೇಲೆ ಬಿದ್ದಿದ ತಕ್ಷಣ ಆಗ ಒಂದು ಎಲೆಗೆ ಬದಲಾಗಿ ಆ ಬುಟ್ಟಿಯಲ್ಲಿ 10 ಹಣ್ಣುಗಳು ಬರುತ್ತೆ. ನೀನು ಯಾವ ಯಾವ ಮರದ ಎಲೆಗಳು ತರ್ತೀಯೋ ಆ ಹಣ್ಣುಗಳು ಬರುತ್ತೆ. ಅದಕ್ಕೆ ನಾನು ಯಾವಾಗ ಯಾವ ಫಲನ ತಿಂತೀನಿ ಅದ್ರ ಎಲೆನ ತಂದು ಇಲ್ಲ ಹಾಕ್ತಿದ್ದೆ. ನೀವು ಕೂಡ ನಾನು ಹೇಳಿದ್ದಕ್ಕೆ ಅದನ್ನ ಮಾಡಕ್ ಶುರು ಮಾಡಿದ್ರಿ. ಅದ್ರಿಂದಾಗೇನೆ ಮಳೆ ಬಂದ ಕೂಡ್ಲೆ ಇದು ತುಂಬೋಯ್ತು. ಅರೆ ವಾ, ಹೊಟ್ಟೆ ಖಾಲಿ ಇರ್ಬೇಕಂತಿಲ್ಲ ಇನ್ನು. ತುಂಬಾ ಧನ್ಯವಾದಗಳು ನಿನಗೆ. ಹಾ, ಮುಂದಿನ ವರ್ಷ ಆಹಾರನ ನೀವು ಎಲ್ಲ ಕೂಡಿಟ್ಟಿರ್ತೀರಾ. ಈ ಬುಟ್ಟಿ ಅಂತೂ ಮಳೆಗಾಲ ಆದ ಕೂಡ್ಲೆ ಮಾಯ ಆಗೋಗುತ್ತೆ. ಹಾ ಸೋನು, ನೀವು ಹೇಳಿದಾಗೇನೆ ನಾವು ಕೇಳ್ತೀವಿ ಮತ್ತೆ ಆಹಾರನ ಕೂಡಿಡ್ತೀವಿ. ಅದರ ನಂತರ ಎಲ್ಲ ಪಕ್ಷಿಗಳು ಆ ಬುಟ್ಟಿಯಲ್ಲಿ ಹಣ್ಣುಗಳನ್ನು ಎತ್ಕೊಂಡು ಆಮೇಲೆ ತಿನ್ನಕ್ಕೆ ಶುರು ಮಾಡ್ತವೆ. ಅವರೆಲ್ಲರೂ ಸಂತೋಷವಾಗಿ ಆಹಾರ ತಿಂತಿರೋದನ್ನ ನೋಡಿ ಸೋನು ಪಾರಿವಾಳ ತುಂಬಾನೇ ಸಂತೋಷ ಪಡುತ್ತೆ.